ಓಂ ಗಣನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಸ್ಸೇದಸಾದನಂ. ಓಂ ಮಹಾಗಣಪತಯ ನಮಃ. ಓಂ ಮೃಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತ್ ಆನಾದಿವಾ ಬೃಹತಃ ಪರ್ವತಾದ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ಓದಿನ ತರಗತಿಯಲ್ಲಿ ಭಗವದ್ಗೀತೆಯ 15ನೇ ಅಧ್ಯಾಯ ಅಥವಾ 13 ಅನ್ಸುತ್ತೆ, 13ನೇ ಅಧ್ಯಾಯ ಪುರುಷೋತ್ತಮ ಯೋಗ, ಅಲ್ಲಿಂದ ಆರಂಭ ಮಾಡಿದ್ವಿ. ಈಗ ಮುಂದಕ್ಕೆ ನೋಡೋಣ. ಆಂ ಅಭಯಂ ಸತ್ವ ಸಂಶುದ್ಧಿರ್ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತವ ಆರ್ಜವಂ. ನಾವು ಯಾವುದೇ ಸಾಧನೆ ಮಾಡಕ್ಕೆ ಹೊರಟಾಗ ನಮ್ಮಲ್ಲಿರುವ ವಿಕೃತ ವಿಚಾರಗಳು ಆಚೆ ಹೋಗಬೇಕು, ಅಂದ್ರೆ ಶುದ್ಧರಾಗಬೇಕು. ವೇದ ಪ್ರಕಾರ ಪ್ರಕೃತ ವಿಕೃತ ಅಥವಾ ಪ್ರಕೃತಿ ವಿಕೃತಿ. ಯಾರಾದರೂ ಹೇಳ್ತೀರಾ ಏನು ವ್ಯತ್ಯಾಸ ಪ್ರಕೃತಿ ಮತ್ತೆ ವಿಕೃತಿ? ಯಾರಾದರೂ ಹೇಳ್ತೀರಾ? ಪ್ರಕೃತಿ ಮತ್ತೆ ವಿಕೃತಿ ಅಂದ್ರೆ ಏನನ್ನೇ ಮಾಡಿದರೂ ಯಾವುದು ಹಿಂದಕ್ಕೆ ಬರಬಲ್ಲದೋ, ತನ್ನ ಮೊದಲಿನ ರೂಪವನ್ನು ಗಳಿಸಬಲ್ಲದೋ ಅದು ಪ್ರಕೃತಿ. ಯಾವುದು ಮತ್ತೊಂದು ರೂಪವನ್ನು ಗಳಿಸಿದಾಗ ಮೊದಲಿನ ರೂಪವನ್ನು ಕಳೆದುಕೊಳ್ತದೋ, ಮೊದಲಿನ ರೂಪಕ್ಕೆ ಬರಕ್ಕಾಗುವುದಿಲ್ಲವೋ ಅದು ವಿಕೃತಿ. ಇದಕ್ಕೆ ಉದಾಹರಣೆ ಯಾರಾದರೂ ಹೇಳ್ತೀರಾ? ಈಗ ಪ್ರಕೃತಿ ಅಂದ್ರೆ ಏನು, ವಿಕೃತಿ ಅಂದ್ರೆ ಏನು ಅಂತ ಹೇಳಿದೆ. ಈಗ ಉದಾಹರಣೆಗೆ ನೀರನ್ನ ನಾವು ಕಾಯಿಸಿದಾಗ ಆವಿ ಆಗ್ತದೆ, ಆವಿಯನ್ನು ತಣ್ಣಗೆ ಮಾಡಿದಾಗ ಪುನಃ ನೀರಾಗ್ತದೆ. ಅದೇ ನೀರನ್ನ ನಾವು ಐಸ್ ಗೆಡ್ಡೆ ಮಾಡ್ಬೋದು ಮತ್ತು ಐಸ್ ಗೆಡ್ಡೆ ಕರಗಿಸಿ ನೀರು ಮಾಡ್ಬೋದು. ಇದು ಪ್ರಕೃತಿ. ಹಾಗಾಗಿ ನೀರು ಪ್ರಕೃತಿ. ವಿಕೃತಿ ಅಂದ್ರೆ ಏನು? ಈಗ ಹಾಲಿದೆ, ಹಾಲು ಮೊಸರು ಮಾಡ್ಬೋದು. ಮೊಸರನ್ನ ಹಾಲು ಮಾಡ್ಲಿಕ್ಕೆ ಆಗ್ತದೆಯೇ? ಆಗೋದಿಲ್ಲ. ಮೊಸರನ್ನ ಕಡೆದು ಬೆಣ್ಣೆ ತೆಗಿಬಹುದು, ಬೆಣ್ಣೆಯಿಂದ ಮೊಸರನ್ನ ಮಾಡೋಕ್ಕಾಗತ್ತೆ, ಅದು ಹಾಲನ್ನು ಮಾಡೋಕ್ಕಾಗತ್ತಾ? ಇಲ್ಲ. ಬೆಣ್ಣೆಯಿಂದ ತುಪ್ಪ ಮಾಡ್ಬೋದು, ತುಪ್ಪದಿಂದ ಬೆಣ್ಣೆಯನ್ನಾಗಲಿ ಮೊಸರನ್ನಾಗಲಿ ಹಾಲನ್ನಾಗಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಹಾಲಿನಿಂದ ಮೊಸರು, ಮೊಸರಿನಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ. ಇದು ಹಿಂದಕ್ಕೆ ಬರೋದಿಲ್ಲ, ಹಿಂದಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಇದು ವಿಕೃತಿ. ಪ್ರಕೃತಿ ಮತ್ತೆ ವಿಕೃತಿ. ಕೃಷ್ಣ ಏನು ಹೇಳ್ತಾನೆ ಅರ್ಜುನಂಗೆ ಅಂದ್ರೆ, ಅವನಿಗೆ ಹೇಳೋ ನೆಪದಲ್ಲಿ ನಮಗೇನು ಹೇಳ್ತಾ ಇದ್ದಾನೆ ಅಂತಂದ್ರೆ, ನಮ್ಮಲ್ಲಿ ಕೇವಲ ಪ್ರಕೃತಿ ಇರಬೇಕೇ ವಿನಃ ವಿಕೃತಿ ವಿಚಾರಗಳಿರಬಾರದು. ಅನಗತ್ಯವಾದದ್ದು ಅನಗತ್ಯವಾದ ವಿಕೃತ ವಿಚಾರಗಳು ಇರಬಾರದು. ಉದಾಹರಣೆಗೆ ಅಪಾನವಾಯು, ಇದು ವಿಕೃತವಾಗುತ್ತೆ, ಆಗ ಅನಾರೋಗ್ಯ. ವಾತ ಪಿತ್ತ ಕಫ ವಿಕೃತವಾದರೆ ಅನಾರೋಗ್ಯ. ಅದೇ ತರ ಮನಸ್ಸು ವಿಕೃತವಾದರೆ ಮಾನಸಿಕ ರೋಗ. ಈ ತರ ಪ್ರಕೃತಿ ಅದರಲ್ಲೇ ಯಾವುದಿದೆ ಅಂದ್ರೆ, ಯಾವುದು ನಮ್ಮಲ್ಲಿ ಪ್ರಕೃತಿಯಾಗಿದೆ ಅದರಿಂದ ತೊಂದರೆ ಬರೋದಿಲ್ಲ,
ವಿಕೃತಗಳಿಂದ ಮಾತ್ರ ತೊಂದರೆ ಉಂಟಾಗ್ತದೆ. ಹಾಗಾಗಿ ನಾವು ಏನನ್ನೇ ಸಾಧಿಸಲು ಹೊರಟಾಗ ನಾವು ಈ ಅನಗತ್ಯವಾದ ವಿಚಾರಗಳನ್ನು ವಿಕೃತ ರೂಪವಾಗಿ ಏನು ತುಂಬಿಕೊಂಡಿರ್ತದೆ ಅದನ್ನು ಮೊದಲು ಖಾಲಿ ಮಾಡಬೇಕು. ಅದನ್ನು ಖಾಲಿ ಮಾಡ್ದಲೇ ಒಳಗಡೆ ಜಾಗ ಸಿಗೋದಿಲ್ಲ. ಏಕೆಂದರೆ ನಾವೇನಾದ್ರು ಹೊಸದನ್ನು ಮಾಡೋಕ್ಕೆ ಹೊರಟಾಗ, ಸಾಧನೆ ಮಾಡಲಿಕ್ಕೆ ಹೋದಾಗ ಹೊಸ ಪ್ರಕೃತಿ ರೂಪವಾದ ವಿಚಾರ ನಮ್ಮಲ್ಲಿ ಸೇರ್ಕೋಬೇಕು. ಅದು ನಮ್ಮ ಪ್ರಕೃತಿ ಆಗಬೇಕು. ಅಂದದಕ್ಕೆ ಜಾಗ ಬೇಕು. ಆ ಖಾಲಿ ಜಾಗ ಬೇಕು ಅಂದರೆ ಆ ಖಾಲಿ ಜಾಗ ಭರ್ತಿ ಮಾಡಿರುವಂತಹ ವಿಕೃತ ವಿಚಾರಗಳನ್ನು ನಾವು ಹೊರಹಾಕಬೇಕು. ಈ ವಿಕೃತ ವಿಚಾರಗಳನ್ನು ಹೊರಹಾಕುವ ಪ್ರಕ್ರಿಯೆಯನ್ನೇ ಶುದ್ಧನಾಗು 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 ಅರ್ಜುನ, ಸಾಧನೆ ಮಾಡುವ ಮೊದಲು ಶುದ್ಧನಾಗಬೇಕು ಅಂತ ಕೃಷ್ಣ ನಮಗೆಲ್ಲ ಹೇಳ್ತಾರೆ. ಹಾಗಾಗಿ ಮೊಟ್ಟ ಮೊದಲು ಏನು ಮಾಡಬೇಕು? ಈ ಪದ್ಯ ನಾವು ಅರ್ಥ ಮಾಡ್ಕೋಬೇಕು. ಈ ಶ್ಲೋಕನ ಅವಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಇದು ವಿಕೃತ ವಾಯುಗಳನ್ನು ಹೊರಹಾಕಿ ಶುದ್ಧವಾಗುವ ಬಗೆ ಹೇಗೆ ಅಂತ ಹೇಳ್ಕೊಡ್ತಾರೆ. ಯಾವುದೇ ಮನುಷ್ಯನ ಶಕ್ತಿ ಸಾಧನೆ ಆಗಬೇಕು ಅಂದ್ರೆ ಅವನಲ್ಲಿ ಸತ್ವ ಇರಬೇಕು. ಸಾರ ಅಂದ್ರೆ ಎಸೆನ್ಸ್ ಇಲ್ಲದೆ ಹೋದ್ರೆ, ಈಗ ನಾವು ಜೊಳ್ಳು ಬೀಜವನ್ನು ಹಾಕಿದ್ರೆ ಗಿಡ ಬರ್ತದೆ, ಫಸಲು ಬರೋದಿಲ್ಲ. ಆ ರೀತಿ ನಾವು ಸಾಧನೆ ಮಾಡಿದಾಗ ನಮ್ಮಲ್ಲಿ ಸಾರವೇ ಇಲ್ಲದಿದ್ದರೆ, ಸತ್ವವೇ ಇಲ್ಲದಿದ್ದರೆ ಫಲ ಬರೋದಿಲ್ಲ. ಹಾಗಾಗಿ ಸತ್ವ ನಮ್ಮಲ್ಲಿ ಮನ ಮಾಡಬೇಕು, ಸತ್ವ ಇರಬೇಕು. ಸತ್ಯಕ್ಕೆ ವಿರೋಧ ಯಾವುದು ಅಂತ ನಾವು ನೋಡಿದ್ರೆ ಭಯ. ಯಾವುದು ಭಯ ನಮ್ಮಲ್ಲಿದೆ ಅದು ನಮ್ಮಲ್ಲಿರೋ ಸತ್ವವನ್ನ, ಅಂದ್ರೆ ಶಕ್ತಿಯನ್ನ ಹೊರದೂಡ್ತದೆ, ನೀರಸ ಮಾಡ್ತದೆ, ನಿಸ್ಸಾರ ಮಾಡ್ತದೆ, ನಿಶಕ್ತಿಯನ್ನು ಉಂಟು ಮಾಡ್ತದೆ. ಹಾಗಾಗಿ ನಿರ್ಭಯತ್ವ ಅನ್ನೋದು ಬೇಕು. ನಿರ್ಭಯತ್ವ ಬರೋದು ಹೇಗೆ ಅಂದ್ರೆ ಶುದ್ಧ ಜ್ಞಾನ. ಶುದ್ಧ ಜ್ಞಾನ ಅಂದ್ರೇನು? ಪ್ರಕೃತಿ ಜ್ಞಾನ, ಪ್ರಾಕೃತ ಜ್ಞಾನ. ಶುದ್ಧ ಅಂದ್ರೇನೆ ಪ್ರಕೃತಿ, ಪ್ರಕೃತಿ ಅಂದ್ರೇನೆ ಶುದ್ಧ. ಅದರ ತಿಳುವಳಿಕೆಯೇ ಶುದ್ಧ ಜ್ಞಾನ. ಈ ಶುದ್ಧ ಜ್ಞಾನದಿಂದ ನಿರ್ಭಯತ್ವದ ಪ್ರಾಪ್ತಿ, ನಿರ್ಭಯತ್ವದಿಂದ ಸತ್ವದ ಸಾರ ಹೆಚ್ಚಾಗುವಿಕೆ ನಮ್ಮಲ್ಲಿ. ಇದರಿಂದ ನಮ್ಮಲ್ಲಿ ಶಕ್ತಿ ಹೆಚ್ಚಾಗ್ತದೆ, ಏನನ್ನ ಬೇಕಾದರೂ ಸಾಧನೆ ಮಾಡ್ಲಿಕ್ಕಾಗ್ತದೆ. ಇದು ಒಂದಕ್ಕೊಂದು ರಿಲೇಟೆಡ್. ಇದರಲ್ಲಿ ಏನಾರ ಪ್ರಶ್ನೆ ಇದೆಯಾ? ನಾವು ಏನೇ ತಿಳ್ಕೊಳಕ್ ಹೊರಟಾಗ ಇವತ್ತು ನೋಡಿ, ಸಂಶೋಧನೆಯಲ್ಲಿ ಕೂಡ ಸೈಂಟಿಸ್ಟ್ಗಳು ಕೂಡ ಪ್ರಕೃತಿಯನ್ನು ಸ್ಟಡಿ ಮಾಡ್ತಾರೆ. ಯಾವುದೇ ಒಂದು ವಿಚಾರ ಅದರ ಹಿಂದಿನ ಮಾಹಿತಿಗಳು ಸಣ್ಣದೋ ದೊಡ್ಡದೋ, ಅದ್ಯಾವುದು ಸಣ್ಣದು ದೊಡ್ಡದು ಅಂತಿರಲ್ಲ. ನಾವು ಅನ್ಕೋತೀವಿ ದೊಡ್ಡ ವಿಚಾರ ಸಣ್ಣ ವಿಚಾರ, ಯಾವ್ದು ಬಿಡದೆ ಡೀಟೇಲ್ ಆಗಿ ತಿಳ್ಕೊತಾರೆ. ಅದೇ ರೀತಿ ಸಾಧಕನು ಕೂಡ ಯಾವುದೇ ಒಂದು ವಿಚಾರದ ಬಗ್ಗೆ ಶುದ್ಧ ಜ್ಞಾನ ಬೇಕು, ಅದರ ಪ್ರಕೃತಿಗೆ ಸಂಬಂಧಿಸಿದ ಸಕಲ ವಿಚಾರಗಳನ್ನ ತಿಳ್ಕೋಬೇಕು.
ಇಷ್ಟನ್ನಾದರೂ ಸಾಧಕ ಅಂದರೆ ಯಾರು ನಾವು ಸಾಧನೆ ಮಾಡ್ತೀವಪ್ಪ ಜೀವನದಲ್ಲಿ, ನಾನು ಏನೋ ಮುಂದಕ್ಕೆ ಹೋಗ್ತೀನಿ ಅನ್ನೋನು ಶುದ್ಧ ಜ್ಞಾನ ಗಳಿಸಬೇಕು. ಶುದ್ಧ ಜ್ಞಾನ ಅಂದರೆ ಪ್ರಕೃತಿ, ಪ್ರಕೃತಿಯಿಂದನೇ ಸತ್ವ, ವಿಕೃತಿಯಿಂದಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಯ್ತು. ಈ ಅನಾವಶ್ಯಕವಾದದ್ದು ಏನಾಗುತ್ತೆ, ನಾವು ಮಾಡ್ತಿರೋ ಒಂದು ಜೀವನದಲ್ಲಿ ಬೇಕೋ ಬೇಡವೋ ತಾನೇ ತಾನಾಗಿ ಬಂದು ನಮ್ಮಲ್ಲಿ ಶೇಖರಣೆಗೊಳ್ತಾ ಇರತ್ತೆ. ನಮ್ಗೇನು ಬೇಕೋ ಬೇಡವೋ ಸುಮ್ಮನೆ ಅಲ್ಲಿ ನೋಡಿದ್ವಿ, ಅದೇನೋ ಒಂದು ವಿಚಾರ ಗೊತ್ತಾಯ್ತು, ಇಲ್ಲಿ ಯಾವುದೋ ಒಂದು ವಸ್ತು ನೋಡಿದ್ವಿ, ಬೇಕು ಅನ್ನಿಸ್ತು. ಈಗ ಹೊಸದಾಗಿ ಕಾರ್ ತಗೋತೀವಿ, ಏನು ಅದನ್ನು ಮೇಂಟೈನ್ ಮಾಡಿದ್ದೇನೋ, ತೊಳೆದಿದ್ದೇನೋ, ಹೊಳಪಾಗಿ ನೋಡ್ಕೊಂಡಿದ್ದೇನೋ, ಕ್ರಮೇಣ ಬರ್ತಾ ಬರ್ತಾ ಅದು ಆಚೆ ನಿಲ್ಲಿಸ್ತೀವಿ, ಆಸಕ್ತಿ ಕಮ್ಮಿ ಆಗ್ತದೆ, ಕಡೆಗೆ ಅದನ್ನು ಮೇಂಟೈನ್ ಮಾಡದೆ ಒಂದು ಹೊರೆ ಆಗ್ತದೆ. ಈ ರೀತಿ ಎಷ್ಟೋ ವಿಚಾರಗಳು, ವಿಷಯಗಳು, ವಸ್ತುಗಳು ಮೊದಲು ಅವಶ್ಯಕ ಅಂತ ಕಂಡಿದ್ದು, ಅಥವಾ ಅವ್ರು ತಗೊಂಡ್ರು ಇವ್ರು ಮಾಡಿದ್ರು ಅನ್ನೋದಕ್ಕೋಸ್ಕರ ನಾವು ಮಾಡಿದ್ದು, ಕಾಲ ಸರಿತಾ ಸರಿತಾ ನಮ್ಮ ಹತ್ರನೂ ಶೇಖರಣೆಗೊಳ್ತದೆ. ಸಾಧನೆ ಮಾಡ್ತೀನಿ, ಸಾಧಿಸ್ತೀನಿ, ನಾನು ಏನೋ ಜೀವನದಲ್ಲಿ ಒಂದು ಹಂತವನ್ನು ಮುಟ್ತೀನಿ ಅನ್ನೋನೇನು ಮಾಡಬೇಕು. ಈಗ ಮೊದಲು ಭಯ ಹೋಗಬೇಕು ಅಂತ ನೋಡಿದ್ದಾಯ್ತು, ಅದಕ್ಕೆ ಶುದ್ಧ ಜ್ಞಾನ ತಗೊಂಡಿದ್ದಾಯ್ತು. ಈ ರೀತಿಯಾದ ವಿಚಾರಗಳನ್ನು, ವಿಷಯಗಳನ್ನು, ವಸ್ತುಗಳನ್ನು ಹೊರ ಹಾಕಬೇಕು. ಇದನ್ನ ಕೃಷ್ಣ ಹೇಳ್ತಾ ಇದ್ದಾನೆ, ಅಯ್ಯ ದಾನ ಮಾಡು, ಅಯ್ಯ ದಾನ ಮಾಡು. ದಾನ ಅಂತಂದ್ರೆ ನನಗೆ ಬೇಕಾಗಿರೋದನ್ನೆಲ್ಲ ದಾನ ಮಾಡೋದಲ್ಲ, ನನಗೆ ಅತ್ಯಂತ ಅವಶ್ಯಕ ಅದನ್ನು ದಾನ ಮಾಡೋ ಅವಶ್ಯಕತೆ ಇಲ್ಲ, ಅದನ್ನು ದಾನ ಮಾಡು ಅಂತ ಕೃಷ್ಣ ಹೇಳ್ತಾ ಇಲ್ಲ. ಅನಾವಶ್ಯಕವಾಗಿ ಶೇಖರಣೆಗೊಂಡಿರುವುದನ್ನು ದಾನ ಮಾಡಿಬಿಡು. ಅನಾವಶ್ಯಕವಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಇರೋದೆಲ್ಲ ಕೊಟ್ಬಿಟ್ಟು ಫುಟ್ಪಾತಿ ಬಂದ್ಬಿಡು ಅಂತ ಕೃಷ್ಣ ಹೇಳ್ತಾ ಇಲ್ಲ. ಇದನ್ನೆಲ್ಲ ನಾವು ಉಪನ್ಯಾಸಗಳಲ್ಲಿ, ಎಲ್ಲ ವಿಚಾರಗಳಲ್ಲಿ ಹಲವಾರು ಕಡೆ ಕರ್ಣ ಅವನನ್ನ ದಾನ ಶೂರ ವೀರ ಅಂತ ನಾವು ಅಂದ್ಕೊಂಡಿದ್ದೀವಿ. ಕಡೆಗೆ ತನ್ನ ಕವಚವನ್ನೇ ಕೊಟ್ಟು ನಿರ್ಗತಿಕನಾದ. ಅದು ಇದೇ ಮಹಾಭಾರತದಲ್ಲಿ ಹೇಳ್ತಾರೆ. ಆ ಕರ್ಣನ ಯಾಕೆ ತೋರಿಸಿದ್ದಾರೆ ಅಂತಂದ್ರೆ, ದಾನ ಹೇಗೆ ಮಾಡಬಾರದು, ದಾನ ಅಂದ್ರೆ ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು. ಆದರೆ ನಾವು ಕರ್ಣನ ವೃತ್ತಾಂತವನ್ನು ಓದಿದ್ರೆ ತುಂಬಾ ಮನಸ್ಸಿಗೆ ಒಪ್ಪಿಗೆ ಆಗ್ತದೆ. ಆಹಾ ಎಂಥ ಮಹಾನುಭಾವನಪ್ಪ ಅಂತ ಅನ್ನಿಸ್ತದೆ. ಆದರೆ ಅಂತಹ ಕರ್ಣನ್ನ ಕೃಷ್ಣ ಕೊಲ್ಲಿಸ್ಬಿಡ್ತಾನೆ ಅರ್ಜುನಂತೇನೆ. ಒಂದು ಕ್ಷಣ ನಮಗೆ ಹೊಟ್ಟೆ ಉರಿತದೆ, ಬಾಬಾ ಎಂಥ ಮನುಷ್ಯ. ಹಾಗಾದ್ರೆ ಇಷ್ಟೆಲ್ಲ ಮಾಡಿ ಏನು ಸಾಧನೆ ಮಾಡಿದ ಕರ್ಣ? ಹಾಗಾಗಿ ಯುದ್ಧದ ಆರಂಭದಲ್ಲೇ ಭಗವದ್ಗೀತೆಯಲ್ಲೇ ಯುದ್ಧ ಆರಂಭಕ್ಕೆ ಮುನ್ನವೇ ಆ ಕರ್ಣನನ್ನು ತೋರಿಸಿ, ಯಾಕಂದ್ರೆ ಅವನನ್ನೆಲ್ಲಾದರೂ ಆದರ್ಶವಾಗಿ ಇಟ್ಕೊಂಡ್ಬಿಟ್ಟಾನು ಅರ್ಜುನ. ಆ ರೀತಿ ರಾಜ್ಯವೂ ಬೇಡ ಕೋಶವೂ ಬೇಡ ಅಂತ ಕರ್ತವ್ಯವನ್ನು ಮರಿತಾನೇನೋ, ಧರ್ಮ ಸಂಸ್ಥಾಪನೆಯನ್ನು ಮರಿತಾನೆ, ಜಗತ್ತಿನ ಹಿತಚಿಂತನೆಯನ್ನು ಮರೆತು ಯಾವುದೋ ಒಂದು ಆದರ್ಶಕ್ಕೆ ತೂಗು ಬೀಳ್ತಾನೆ. ಬೇಡ ಅಂತ ಹೇಳಿ ಅರ್ಜುನ ಅನಾವಶ್ಯಕವಾದರಿಂದಲ್ಲಿ ಏನೇನು ಶೇಖರಣೆ ಆಗ್ತದೆ ಅದನ್ನ ದಾನ ಮಾಡಿಬಿಡು. ಯಾರಿಗೆ ದಾನ? ನಿನಗೆ ಅನಾವಶ್ಯಕ, ಆದರೆ ಮತ್ತೊಬ್ಬ ಯಾರೋ ಒಬ್ಬರಿಗೆ ಅವಶ್ಯಕವಾಗಿದೆ ಅಂಥವ್ರಿಗೆ ಕೊಟ್ಟು ಬಿಡು. ನಾನು ನಿಮ್ಗೆ
ಕೇಳಿಸ್ಕೊತಿರೋರಿಗೆಲ್ಲ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ದಾನ ನಮಗೆಲ್ಲ ಏನಾಗಿದೆ, ಕರ್ಣಂದು ಇದೆಲ್ಲ ಕೇಳಿ ಕೇಳಿ ಮಾಡಿ ನೋಡಿ, ಪೌರಾಣಿಕ ಸಿನಿಮಾಗಳು, ಯಕ್ಷಗಾನ, ನಾಟಕ, ಸಾಹಿತ್ಯ ಎಲ್ಲ ಅದನ್ನು ಕೇಳಿ ನಮ್ಗೇನಾಗ್ಬಿಟ್ಟಿದೆ, ಟಿ ವಿಲೆಲ್ಲ ನೋಡಿ ಕೇಳಿ ಕೀರ್ತಿಯವರೇ, ಹೇಳಿ ಕೀರ್ತಿಯವರೇ. ಸರ್, ಅನವಶ್ಯಕತೆ ಅಂತಂದ್ರೆ ಎಷ್ಟೋ ಸರ್ತಿ ಯಾವ್ದು ಅನವಶ್ಯಕತೆ ಅನ್ಸೋದೇ ಇಲ್ಲ ಸರ್. ಮನುಷ್ಯನಿಗೆ ಬೇಕು ಬೇಕು ಅನ್ನೋದೇ ಇರತ್ತೆ ಹೊರತು ಇದು ಅನವಶ್ಯಕ ನನ್ ಕೊಡ್ಬೇಕು ಆ ಮನ್ಸೇ ಇರಲ್ಲ. ಹಂಗಿದ್ಮೇಲೆ ಈಗ ನೀವ್ ಹೇಳೋದು ಇದಕ್ಕೆ ಎಷ್ಟು ಅಂದ್ರೆ, ಈಗ ನೀವ್ ಏನೋ ಕೆಲಸ ಮಾಡಕ್ ಹೊರಟಿದ್ದೀರ, ಅದಕ್ಕೆ ಅವಶ್ಯಕವಾಗಿರೋದನ್ನ ಇಟ್ಕೊಳ್ಳಿ. ಅನಾವಶ್ಯಕ, ಈಗ ನೀವು ಒಂದು ವಾಕಿಂಗ್ ಒಂದು ಹೋಗ್ತೀರ, ಶೂಸ್ ಬೇಕು, ಅದಕ್ಕೆ ಸರಿಯಾಗಿರೋ ಬಟ್ಟೆ ಬೇಕು, ಎಸ್ ಅಗ್ರಿ, ಬೇಕು. ಸುಮ್ಮನೆ 10 kg ಮರಳನ್ನ ಬೆನ್ನ ಮೇಲೆ ಹೊತ್ಕೊಂಡು ಹೋಗಕ್ಕಾಗತ್ತೆ? ಅನಾವಶ್ಯಕವಲ್ಲವೇ ಅದು? ಆ ರೀತಿ ನಾವು ಯೋಚನೆ ಮಾಡಬೇಕು. ನಮ್ಮ ಜೀವನದಲ್ಲಿ ನಾವು ಯಾವ ದಿಕ್ಕಿಗೆ ಹೋಗ್ತಾ ಇದ್ದೇವೆ, ಏನನ್ನ ಸಾಧನೆ ಮಾಡಲಿಕ್ಕೆ ನಾವು ಆರಂಭ ಮಾಡಿದ್ದೇವೆ, ಅದಕ್ಕೆ ಸುಮ್ಮನೆ ಹೊರೆ ಆಗುವಂತಹ ವಿಷಯ, ವಿಚಾರ ಹಾಗೂ ವಸ್ತು. ನೋಡಿ, ಕೇವಲ ವಸ್ತು ಬಗ್ಗೆ ನಾನು ಹೇಳ್ತಾ ಇಲ್ಲ, ವಿಷಯ, ವಿಚಾರ, ವಸ್ತು. ಈಗ ಯಾವುದೋ ಸಿನಿಮಾ ಬಗ್ಗೆ ಕೂತ್ಕೊಂಡು ಧ್ಯಾನ ಮಾಡ್ತೀನಿ ಅಂತ ಕೂತ್ಕೊಳ್ಳೋದು, ಆ ಸಿನಿಮಾ ಬಗ್ಗೆ ಯೋಚನೆ ಮಾಡೋದು, ಈ ಆ್ಯಕ್ಟ್ರಿ ಹೀಗಾಯ್ತಲ್ಲ ಅನ್ನೋದು, ಆ ರಾಜಕೀಯ ಯಾಕೆ ಹಿಂಗಾಯ್ತು ಅನ್ನೋದು, ಅಯ್ಯೋ ಪಾಕಿಸ್ತಾನದಿಂದ ಅಟ್ಯಾಕ್ ಮಾಡಿದ್ರು ಅನ್ನೋದು, ಇವೆಲ್ಲ ಯಾಕೆ ಬೇಕು? ವಸ್ತುಗಳು ಅಷ್ಟೇ ಅಲ್ಲ, ವಿಷಯ, ವಿಚಾರಗಳು ಅನಾವಶ್ಯಕವಾಗಿರುವುದನ್ನ ಬಿಟ್ಟು ಬಿಡಬೇಕು. ಅರ್ಥ ಇದೆ ಕೀರ್ತಿಯವರೇ? ಹಾ ಸರ್, ಬಟ್ ಇದು ಅಂದ್ರೆ ಜನರಲ್ ಆಗಿ ನೀವು ಹೇಳದ್ ಕೇಳಿದಾಗ ಥಾಟ್ಸ್ ಬರೋದೇ ಇದು ಸರ್. ಅನಾವಶ್ಯಕ ಅಂತಂದ್ರೆ ಇದು ಯಾವ್ದು ಅನಾವಶ್ಯಕ ಅಲ್ಲ, ಈವನ್ ಹಾಗ್ ಬರುತ್ತೆ. ಆಮೇಲೆ ದಾನ ಅಂತ ಹೇಳಿದಾಗ ಸರ್, ಇಲ್ಲಿ ದಾನ ಅಂದ್ರೆ ನೀವ್ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನನಗೆ ಅರ್ಥವಾಗ್ತಿದೆ, ಕೇವಲ ವಸ್ತುಗಳು ಅನ್ಕೊಂಡಿದ್ದೀರಾ. ಹಾ ಸರ್, ಅಂದ್ರೆ ನೀವ್ ಹೇಳ್ದಂಗೆ ಸರ್, ಈ ದಾನ ಅಂದ್ರೆ ಆಯಾ ಸಂದರ್ಭಕ್ಕೆ ತಕ್ಕಂಗೆ ಒಂದೊಂದಿಷ್ಟು ದಾನ ಇರುತ್ತೆ ಅಂತ ಅದನ್ನ ಮಾಡ್ಬೇಕು. ಅಂದ್ರೆ ಅದೊಂಥರ ಏನೋ ಒಂಥರ ಸಾಂಪ್ರದಾಯಿಕವಾಗಿ ಬಂದ್ಬಿಟ್ಟಿದೆ, ಅದನ್ನ ಮಾಡ್ಲೇಬೇಕು ಹಾಗೆ ಸರ್. ಅಲ್ಲ, ಅದು ಸಂಪ್ರದಾಯ ಬೇರೆ, ಅವಶ್ಯಕತೆ ಬೇರೆ. ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರೋದು, ಅವನು ಯುದ್ಧರಂಗದಲ್ಲಿ ನಿಂತಿದ್ದಾನೆ ಅರ್ಜುನ. ಅವನಿಗ ಸರ್ ಕ್ವಶನ್ ಏನ್ ಬರುತ್ತೆ ಅಂದ್ರೆ, ಈಗ ಸಾಂಪ್ರದಾಯಿಕ ಅಂದ್ರೂ ಅದು ಅನವಶ್ಯಕತೆ ಅಂತ ಅನ್ಸೋದಿಲ್ಲ ಅವಾಗ. ಈಗ ಸಪೋಸ್ ಮನೆಗೆ ಯಾರೋ ಬಂದಿರ್ತಾರೆ, ಒಂದ್ ಏನೋ ಕೊಡೋದು ಅಂದ್ರೆ ಅಲ್ಲಲ್ಲ, ಅದನ್ನ ತಪ್ಪು ತಲೆಗೆ ಬರೋದೇ ದಾನ ರೂಪ ಅಂತ. ಆಮೇಲೆ ಅದ್ರಲ್ಲಿ ಅಲ್ಲೊಂದ್ ಸಾರ್ಥ ಇರುತ್ತೆ, ಈ ದಾನ ಕೊಟ್ರೆ ನಮ್ಗೆ ಏನೋ ಒಳ್ಳೇದಾಗತ್ತೆ. ತಪ್ಪಲ್ಲ, ಅದನ್ನ ತಪ್ಪು ಅಂತ ಹೇಳ್ತಾ ಇಲ್ಲ. ಒಂದು ಗುರಿಯನ್ನ ಸಾಧಿಸಲಿಕ್ಕೆ ಹೊರಟಾಗ, ಒಂದು ಸಾಧನೆಯನ್ನು ನಾವು ಕೈಗೆತ್ಕೊಂಡಾಗ ಅನಾವಶ್ಯಕವಾದದ್ದನ್ನ ಕೊಟ್ಟು ಬಿಡು. ಹಾ ಸರ್, ಇದು ಎರಡು ಕಾಂಟೆಕ್ಸ್ಟ್ ಅಲ್ಲಿ ಅಂದ್ರೆ ಕಾಂಟೆಕ್ಸ್ಟ್ ಬೇರೆ ಬೇರೆ ಅನ್ಸುತ್ತೆ. ಹೌದು, ನೀವ್ ಹೇಳ್ತಿರೋದು ಸಂಪ್ರದಾಯ, ಸಂದರ್ಭ, ಪೂಜೆ ಪುನಸ್ಕಾರ ಅವುಗಳು ಬೇರೆ. ಹಾ ಸರ್, ದಾನ ಅಂದ್ರೆ ಅಲ್ಲೇ ಬರುತ್ತೆ ಅಂತ ನಮ್ಗ್ ಗೊತ್ತಿರೋದು, ಅಂದ್ರೆ ಬೇಸಿಕ್ ಜನರಲ್ ಆಗಿ ನಾವ್ ಅನ್ಕೊಂಡಿರೋದು ಅಷ್ಟೇ. ಹಾ ಸರ್, ಅಲ್ಲೇ ಬರುತ್ತೆ. ಇಲ್ಲಿ ಕರ್ಣ, ನಾನು ಮುಂಚೆನೆ ಹೇಳ್ದಂಗೆ, ಕರ್ಣ ಆದರ್ಶನಲ್ಲ. ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ಮಹಾಭಾರತನ ಒಂದ್ಸಲಿ ನೆನಪಿಸ್ಕೊಳ್ಳಿ. ಅವನ ಚಕ್ರ ಹೂತೋದಾಗ ಹೊಡಿ ಅಂತ ಹೇಳ್ತಾನೆ ಕೃಷ್ಣ ಅರ್ಜುನಂಗೆ, ಅಲ್ವಾ? ಆಗ್ಲೂ ನಮ್ಗೊಂಥರ ಕರುಳು ಚೂರನ್ನತ್ತೆ. ಆ ಕಡೆಗೆ ಇಂದ್ರ ಬಂದು ಅವನ ಕಟ್ಟ ಕಡೆ ಕವಚವನ್ನು ಕಿತ್ಕೊಂಡು ಹೋಗ್ಬಿಡ್ತಾನೆ. ಅಂದ್ರೆ ಮುಂದಾಲೋಚನೆ ಅಂದ್ರೆ ಅವಶ್ಯಕವಾಗಿರುವುದನ್ನೆಲ್ಲ ಕೊಟ್ಟ ಕರ್ಣ. ಆತರ ಅವಶ್ಯಕವಾಗಿರುವುದನ್ನ ಕೊಡಬೇಡ, ಅನಾವಶ್ಯಕವಾಗಿರುವುದನ್ನ ಬಿಟ್ಬಿಡು. ಅಂದ್ರೆ ಇಲ್ಲಿ ದಾನ ಕೊಟ್ಟುಬಿಡು ಅಂತಂದ್ರೆ ಅರ್ಥ ಏನು? ಕೊಡೋದು ಅನ್ನೋದು ವಸ್ತು ಮಾತ್ರ, ಬಿಟ್ಬಿಡು ಅನ್ನೋದೇನು ವಿಚಾರ, ವಿಷಯ. ತುಂಬಾ ಡೀಪ್ ಇದೆ ಸರ್ ಇದು. ಇದು ಅರ್ಥ ಮಾಡ್ಕೋಬೇಕು ನಾವು. ಕೃಷ್ಣನ್ ಅಷ್ಟು ಸುಲಭ ಅಲ್ಲ.
ಹಾ ಸರ್ ಗೊತ್ತಾಯ್ತು. ಈಗ ಬೆಳಗ್ಗೆ ನಾವು 6 ಗಂಟೆಗೆ ಎದ್ರೆ ಏನೋ ಒಂದು ಕೆಲಸಕ್ಕೆ 6 ಗಂಟೆಗೆ ಏಳಬೇಕು ಅಂತ ಎದ್ರೆ ಆಗತ್ತೆ ಅಂತ ನಮಗೆ ಗೊತ್ತಿದೆ, ಕನ್ವಿನ್ಸ್ ಆಗಿದೆ, ನಾವು ದೃಢ ನಿರ್ಧಾರ ಮಾಡಿದ್ದೀವಿ. ಆದರೆ ಬೆಳಗ್ಗೆ ಅಲಾರಾಮ್ ಆಫ್ ಮಾಡ್ಬಿಟ್ಟು ಮಲಿಕತ್ತೀವಿ. ಮತ್ತೆ ನಿದ್ದೆಯನ್ನ ಬಿಟ್ಟುಬಿಡು, 6 ಗಂಟೆಗೆ ಎದ್ದು ಬಿಡು ಅಂತ ಕೃಷ್ಣ ಹೇಳ್ತಿರೋದು. ಆ ನಿದ್ದೆಯನ್ನ ದಾನ ಮಾಡಿಬಿಡು. ಯಾರೋ ಅನಾರೋಗ್ಯ ಆದವನು ಅವನು ಮಲಿಕೊಳ್ಳಿ ಬಿಡಿ. ಅರ್ಥ ಆಗ್ತಿದೆಯಾ? ಇಲ್ಲಿ ಭಗವದ್ಗೀತೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಪ್ರಕೃತಿ ಹೊಂದಬೇಕು ಅಂದ್ರೆ ಇವೆಲ್ಲ ವಿಕೃತಿಗಳು. ಅಂದ್ರೆ ಕರ್ಣ ಪ್ರಾಕೃತಿಕವಾದ ದಾನದಲ್ಲಿತ್ತಿಲ್ಲ, ವಿಕೃತ ಮಾಡ್ಕೊಂಡ ದಾನನ ಅರ್ಥ ಮಾಡ್ಕೊಳ್ಳಿ. ನಾನು ಈಗೆಲ್ಲ ಹೇಳಿದ್ರೆ ನಿಮ್ಗಳಿಗೆ ಬೇಜಾರಾಗುತ್ತೇನೋ, ಬಟ್ ಇಸ್ ದ ಫ್ಯಾಕ್ಟ್. ಇಲ್ಲ ಸರ್, ಇದು ತುಂಬಾ ಡೀಪ್ ಮೀನಿಂಗ್ ಇದೆ. ಸೊ ಈ ಟೈಪ್ ಹಿಂಗೂ ವಿಚಾರ ಮಾಡ್ಬೋದಾ ಅಂತ ಒಂದ್ ಥಾಟ್ ಬರುತ್ತೆ. ಇದು ನಾನು ಮಾಡಿರೋದಲ್ಲ, ಸರ್ ಕೃಷ್ಣ ಯೋಚನೆ ಮಾಡಿರೋದು, ಸರ್ ವ್ಯಾಸರು ಹೇಳಿರೋದು, ಋಗ್ವೇದ ಕಿಲ ಮಂತ್ರಗಳು. ಈಗ ತರಗತಿ ಆರಂಭ ಆಗ್ಬೋದು 84 ಮಂತ್ರ ಹೇಳ್ತೀನಲ್ಲ, ಅದರಲ್ಲಿ ಹೇಳಿರೋದು, ಕಣ್ವ ಮಹರ್ಷಿಗಳು ಹೇಳಿರೋದು. ಓಕೆ, ಇಲ್ಲಿ ದಾನ ಅಂದ್ರೆ ಇಷ್ಟೇ ಅಂತ ಇಲ್ಲಿ ಹೇಳ್ತಾ ಇರೋದು. ಈ ಕಾಂಟೆಕ್ಸ್ಟ್ ಅಲ್ಲಿ ಇಷ್ಟೇನೆ. ಇಲ್ಲಿ ನಾವು ಸಂಪ್ರದಾಯ ಧರ್ಮ ಯಾವುದು ತರೋ ಹಾಗಿಲ್ಲ, ಸಾಧನೆ. ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಿ, ನಾವು ಏನಾರು ಮಾಡಕ್ ಹೊರಟು ಇರೋರು. ನೀವು ಏನಾರು ಮಾಡಕ್ ಹೊರಟಿದ್ದೀರಾ ಇಲ್ವೋ ಹೇಳಿ ಫ್ರಾಂಕ್ ಆಗಿ. ಏನು ಒಂದೇ ಗ್ಲಾಸ್ ಹುಡುಗಂಗೂ ಅವನು ಏನೋ ಮಾಡ್ತಿರ್ತಾನೆ, ಮುದುಕನೂ ಏನೋ ಮಾಡ್ತಿರ್ತಾನೆ. ಇಲ್ಲಿ ಏನೋ ಮಾಡ್ತಿಲ್ಲ, ನಂಗೆ ಗುರಿಯೇ ಇಲ್ಲ ಅನ್ನೋ ವ್ಯಕ್ತಿನೇ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿದ್ದಾನೆ. ಅದಕ್ಕೇನು ಹೇಳ್ತಾ ಇದ್ದಾರೆ ಇಲ್ಲಿ, ಅದಕ್ಕೆ ಅವಶ್ಯಕವಾಗಿರುವಂತಹ ಪ್ರಾಕೃತಿಕ ಜ್ಞಾನವನ್ನ ಹೊಂದು ಅನಾವಶ್ಯಕವಾದದ್ದನ್ನ ಬಿಟ್ಟುಬಿಡು. ಅದೇನಾದ್ರೂ ವಸ್ತು ರೂಪದಲ್ಲಿದ್ರೆ ದಾನ ಮಾಡಿಬಿಡು. ಇದರಲ್ಲಿ ಏನಾದ್ರು ಪ್ರಶ್ನೆ ಇದೆ ಯಾರಿಗಾದ್ರೂ ಇಷ್ಟು ಹೇಳಿದ್ರಲ್ಲಿ, ಅಥವಾ ಮುಂದಕ್ಕೆ ಹೋಗ್ಲ? ಇದಿಷ್ಟು ಅರ್ಥವಾದ ಮೇಲೆ ಒಮ್ಮೆ ಹೀಗೆ ನಾವು ಕೊಟ್ಟ ಮೇಲೆ ಅಥವಾ ಬಿಟ್ಟ ಮೇಲೆ ಅದ್ರ ಬಗ್ಗೆ ಕೊರಗಬಾರದು. ಈ ಎರಡು ಆದ ನಂತರ ಮುಂದಿನ ಶ್ಲೋಕ ಹೇಳುತ್ತೆ, ಅಹಿಂಸಾ ಸತ್ಯಮಕ್ರೋಧಸ್ತ್ಯಾಗ ಶಾಂತಿರಪೈಶುನಂ ದಯಾಭೂತೇಷ್ಟಲೋ ಲುಪ್ತಂ ಮಾರ್ದವಂ ಹ್ರೀರಚಾಪಲಂ ಅಂದ್ರೆ ಕೃಷ್ಣ ಮುಂದಕ್ಕೆ ಹೇಳ್ತಾನೆ, ಅಪೈಶುನ, ಶಾಂತಿ, ಕ್ರೋಧ, ಸತ್ಯ, ಅಹಿಂಸೆ, ಈ ರೀತಿಯ ಒಂದು 10 ರೀತಿಗಳಲ್ಲಿ ನಮ್ಮ ದೇಹವನ್ನ ವಿಚಾರದ ಆಧಾರದಲ್ಲಿ ಶುದ್ಧಿ ಮಾಡಿಕೊಳ್ಳಬೇಕು. ಅಂದ್ರೆ ಏನು? ಸದಾಚಾರ ಹೇಳ್ತಿರೋದು ಅಂದ್ರೆ ಊರ್ಧ್ವಂ ಅಮಲಂ. ಅಂದ್ರೆ ಮಾನವನ ದೇಹದಲ್ಲಿ ಅಮಲಗಳು ಅಂದ್ರೆ ಮಲ ಅಂದ್ರೇನು? ಮಲ ಅಂದ್ರೆ ಏನು? ಕೊಳೆ, ಕಕ್ಕ ಅಂತ ಅರ್ಥ. ಅಮಲ ಅಂದ್ರೆ ಮಲಗಳಲ್ಲದ್ದು, ಅಂದ್ರೆ ಶುದ್ಧಿಯಾದ ಭಾಗವಿದೆ. ಅದೇ ಊರ್ಧ್ವಂ ಅಮಲಂ. ಯಾವುದು ಶುದ್ಧವಿದೆಯೋ, ಯಾವ ಭಾಗಗಳು ನಮ್ಮಲ್ಲಿ ಶುದ್ಧವಾಗಿದೆಯೋ ಅದನ್ನ ನಾವು ಮೇಲ್ಮುಖ ಮಾಡಿಕೊಳ್ಳಬೇಕು. ಅಂದ್ರೆ ಒಂದು ತುಂಬಿದ ಕೊಡದ ನೀರನ್ನ ಚೆಲ್ಲಬೇಕು ಅಂದ್ರೆ ನಾವು ತಳಕಮುಳಕ ಮಾಡಿದಾಗ, ತಲೆಗಿಡಕ್ ಮಾಡಿದಾಗ ನೀರೆಲ್ಲ ಹೀಗೆ ಆಚೆ ಬರುತ್ತೆ. ಆ ಥರ ನಾವು ಹೋದ ತರಗತಿಯಲ್ಲಿ ನೋಡಿದಾಗ
ಶೀರ್ಷಾಸನವನ್ನು ಮಾಡಿದಾಗ ಮೂಲವು ಮೇಲ್ಮುಖವಾಗ್ತದೆ. ಅಂದ್ರೆ ಅಮಲ ಅನ್ನೋದು ಮೇಲ್ಮುಖವಾಗ್ತದೆ. ಊರ್ಧ್ವಂ ಅಮಲಂ ಅಧಃಶಾಖಂ. ಅಮಲಗಳು ಊರ್ಧ್ವಮುಖವಾಗ್ತದೆ. ಅದು ಶಾಖದ ಸ್ವರೂಪದಲ್ಲಿ ಕೆಳಕ್ಕೆ ಇಳಿಯುತ್ತಾ ಬರುತ್ತದೆ. ಇದು ಒಂದು ರೀತಿಯಾದ ಅಗ್ನಿ. ಆಗ ದೇಹದ ಲಕ್ಷಣ ಏನಿರುತ್ತೆ? ತೇಜ ಕ್ಷಮಾ ಧೃತಿ ಶೌಚ ಮದ್ರೋಹ ನಾದಿಮಾನಿದ ಭವಂತಿ ಸಂಪದಂ ದೈವೀಮಭಿಜಾತಸ್ಯ ಭಾರತ ಅಂತ ಮುಂದಿನ ಶ್ಲೋಕ ಹೇಳ್ತಾ ಇದೆ. ಯಾರು ಹಿಂಗ್ ಮಾಡ್ತಾರೆ ಪರಿಪೂರ್ಣನಾಗ್ತಾರೆ. ಅವನಲ್ಲಿ ಅಥವಾ ಅವಳಲ್ಲಿ ತೇಜಸ್ ಸಹಜವಾಗಿಯೇ ವೃದ್ಧಿ ಆಗುತ್ತೆ. ಅಯ್ಯೋ ನನ್ನ ಕೈಲಿ ಆಗಲ್ಲಪ್ಪ ಅನ್ನೋ ವಿಚಾರವೇ ಕಾಣೆಯಾಗಿ ಗೆಲುವು ಹಂತ ಹಂತವಾಗಿ ಆ ಸಾಧಕನ ಕಾಲಹತ್ರಕ್ಕೆ ಬರ್ತದೆ. ಭಯ ಹೊರಟೋಗ್ತದೆ, ಅಭಾವ ಕಾಣೆ ಆಗ್ತದೆ. ಯಾವಾಗ ಭಯ ಹೋಗಿ ಅಭಾವ ಕಾಣೆ ಆಗುತ್ತೋ ಆಗ ಮಾತ್ರ ಪರಿಪೂರ್ಣತೆ ಬರ್ತದೆ. ಯಾವ ವಿಚಾರದಲ್ಲಿ ಪರಿಪೂರ್ಣತೆ ಬರುತ್ತೋ ಆವಾಗ ಆ ಸಂಬಂಧದಲ್ಲಿ ಕೇಳುವಂತಹ ಯಾವುದೇ ಪ್ರಶ್ನೆ ಅವನಿಗೆ ಕೋಪ ತರಿಸೋದಿಲ್ಲ. ಯಾವಾಗ ನಮ್ಮಲ್ಲಿ ಸರಿಯಾದ ಉತ್ತರವಿಲ್ಲ ಆಗ ಕ್ರೋಧ ಜನಿಸುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವ ವಿಚಾರದಲ್ಲಿ ನಾವು ಪರಿಪೂರ್ಣರಾಗಿಲ್ಲ, ಯಾವ ವಿಚಾರದಲ್ಲಿ ಅಭಾವ ಕಾಣಿಸ್ಕೊತಾ ಇದೆ, ಯಾವ ವಿಚಾರದಲ್ಲಿ ನಮಗೆ ಭಯವಿದೆ, ಯಾವ ವಿಚಾರದಲ್ಲಿ ಜ್ಞಾನವಿಲ್ಲ, ಆ ವಿಚಾರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಉದ್ಭವವಾದಾಗ ಕ್ರೋಧ ಬರ್ತದೆ. ಸರಿಯೋ ತಪ್ಪೋ ಹೇಳಿ. ಕ್ರೋಧ ಹೇಗೆ ಬರುತ್ತೆ ಅಂತ ಗೊತ್ತಾಯ್ತಾ? ಇಂತಹ ಪರಿಸ್ಥಿತಿಗಳಲ್ಲಿ ಮಾತ್ರ ಕ್ರೋಧ ಬರ್ತದೆ. ಯಾವಾಗ ಸಮರ್ಥನಾಗ್ತಾನೋ, ಯಾವಾಗ ನಮ್ಮಲ್ಲಿ ಭಯ ಹೋಗ್ತದೋ, ಅಭಾವ ಮರೆಯಾಗ್ತದೋ, ಒಂದು ಪ್ರಕೃತಿಯ ಬಗ್ಗೆ ಪರಿಪೂರ್ಣವಾದ ವಿಚಾರ ಗೊತ್ತಾಗ್ತದೋ, ಆ ಶುದ್ಧ ಜ್ಞಾನ ನಮ್ಮಲ್ಲಿ ಬಂದಾಗ ಆ ಸಂಬಂಧದಲ್ಲಿ ನಮಗೆ ಕ್ಷಮಾಗುಣ ವೃದ್ಧಿ ಆಗ್ತದೆ. ಕ್ಷಮೆಯನ್ನ ಎಲ್ಲರೂ ಅಭ್ಯಾಸ ಮಾಡೋಕ್ಕಾಗೋದಿಲ್ಲ. ಕ್ಷಮೆ ಅಭ್ಯಾಸ ಮಾಡುವಂಥದ್ದಲ್ಲ. ಸಿಟ್ಟು ಮಾಡ್ಕೋಬೇಡ ಅಂತ ಹೇಳಿದ್ರೆ ನಡೆಯುವಂಥದ್ದಲ್ಲ. ಇದನ್ನ ಅರ್ಜುನ ಹೇಳ್ತಾ ಇದ್ದಾನೆ. ಸರಿ, ಅರ್ಜುನಂಗೆ ಹೇಳ್ತಾ ಇದ್ದಾನೆ. ಕ್ಷಮೆ ಎನ್ನುವುದು, ಕ್ಷಮಾ ಎನ್ನುವುದು ಹೇಗೆ ಬರ್ತದೆ, ಕ್ರೋಧ ಎನ್ನುವುದು ಹೇಗೆ ತೊಲಗ್ತದೆ, ಇದನ್ನು ನಾವು ನೆನಪಿಟ್ಕೋಬೇಕು. ಇದಾದ ನಂತರ ಇನ್ನೂ ಹಲವಾರು ಲಕ್ಷಣಗಳು ಧನಾತ್ಮಕವಾಗಿ ಸಾಧಕನಲ್ಲಿ ಕಾಣಿಸ್ಕೊಳ್ತದೆ. ಇಷ್ಟೆಲ್ಲ ಆದಾಗ ಯಾವುದನ್ನ ಎಷ್ಟಿಟ್ಕೋಬೇಕು, ಎಷ್ಟೊತ್ತಿಟ್ಕೋಬೇಕು ಎಲ್ಲ ವಿದ್ಯೆ ವಿಧಾನ ಕರಗತವಾಗುತ್ತೆ. ಆಗ ಏನಾಗ್ತದೆ, ಈ ಅಶುದ್ಧಿ ಎನ್ನುವುದು ಜನಿಸೋದಿಲ್ಲ. ಅಶುದ್ಧಿ ಯಾವಾಗ ಜನಿಸೋದಿಲ್ಲ, ಆಗ ಪರಿಪೂರ್ಣತೆ ಜನನವಾಗ್ತದೆ. ಅಂದ್ರೆ ನಮ್ಮಲ್ಲಿ ಪ್ರಕೃತಿಯೇ ಜರುಗ್ತದೆ, ವಿಕೃತಿಗಳು ನಾಶವಾಗ್ತದೆ. ವಿಕೃತಿ ನಾಶವಾಗ್ತಾ ಆಗ್ತಾ
ಶುದ್ಧವಾದ ಜ್ಞಾನ ನಮಗೆ ಸಿಗ್ತದೆ. ಶುದ್ಧವಾದ ಜ್ಞಾನ ಸಿಗ್ತಾ ನಮ್ಮಲ್ಲಿ ಈ ಎಕ್ಸ್ಪರ್ಟೈಸ್ ಅನ್ನೋದು ಸಿದ್ಧಿಸ್ತದೆ. ಈ ಎಕ್ಸ್ಪರ್ಟೈಸ್ ಸಿದ್ಧಿಸಿದಾಗ ನಾವು ಮಾಡುವ ಕೈಗೊಳ್ಳುವ ಸಕಲದರಲ್ಲೂ ಕೂಲಂಕುಷವಾದ ವಿಚಾರ ನಾವು ವಿಚಾರಿಸ್ತೇವೆ. ಆಗ ನಮಗೆ ಸೋಲು ಎನ್ನುವುದು ಇರುವುದಿಲ್ಲ. ಕ್ರಮೇಣ ಗೆಲುವೇ ಅಭ್ಯಾಸವಾಗ್ತದೆ. ಈ ರೀತಿ ಕ್ರೋಧವೇ ಇರದ, ಕ್ಷಮಾಗುಣವಿರುವ, ವಿಚಾರದ ಅರಿವಿರುವ, ಸಕಲ ಸಮರ್ಥನಾಗಿರುವ, ಅವನು ಮಾಡುತ್ತಿರುವ ವಿಚಾರದಲ್ಲಿ ಪರಿಪೂರ್ಣತೆಯನ್ನು ಹೊಂದಿದ್ದಿರುವ ವ್ಯಕ್ತಿ ಜಗತ್ತಿಗೆ ಪ್ರಿಯನಾಗ್ತಾನೆ. ಇದಿಷ್ಟನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕರ್ಣನ ರೀತಿಯಲ್ಲಿ ಅತಿರೇಕವಲ್ಲ. ಇಲ್ಲಿ ವೇದದಲ್ಲಿ ಎಲ್ಲೂ ಕೂಡ ಸಂಪ್ರದಾಯ, ನೀವು ಮೊದಲೇ ಹೇಳಿದಂಗೆ ಸಂಪ್ರದಾಯ ಬೇರೆ, ಶಾಸ್ತ್ರ ಬೇರೆ, ನಮ್ಮ ಪಾಪ ಮಾಡಿರುವ ಭೀತಿಗಳ ಬೇರೆ, ಪ್ರಾಯಶ್ಚಿತ್ತಕ್ಕೋಸ್ಕರ ಮಾಡುವುದು ಬೇರೆ, ಆಗಮ ಬೇರೆ, ಪುಣ್ಯದ ಶೇಖರಣೆಗಾಗಿ ಮಾಡುವುದು ಬೇರೆ, ಎಲ್ಲ ಬೇರೆ ಬೇರೆ ಸಂದರ್ಭ. ಒಂದಕ್ಕೊಂದನ್ನ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಸಾಧನೆ, ಯಶಸ್ಸು, ಸಕ್ಸಸ್ ಅನ್ನು ಹೆಂಗ್ ತಗೊಳ್ಳೋದು. ಇನ್ನೂ ಯುದ್ಧ ಆರಂಭ ಆಗಿಲ್ಲ. ಅರ್ಜುನ ನೀನು ಗೆಲ್ಲೇಬೇಕು, ಧರ್ಮದ ಸಂಸ್ಥಾಪನೆ ಆಗಲೇಬೇಕು, ಸೋಲೋ ಮಾತೇ ಇಲ್ಲ. ಸೋಲಲಾರದ ಸ್ಥಿತಿಯಲ್ಲಿ ಕೃಷ್ಣನಿದ್ದಾನೆ. ಗೆಲ್ತೀನೋ ಸೋಲ್ತೀನೋ ಅನುಮಾನದಲ್ಲಿ ಅರ್ಜುನನಿದ್ದಾನೆ. ಹಾಗಾಗಿ ಅವನ ಮುಂದೆ ಗುರಿ ಒಂದೇ ಇಡ್ತಾ ಇದ್ದಾನೆ, ಗೆಲುವು ಮಾತ್ರ. ವಾಟ್ ಎವರ್ ದ ಕಾಸ್ಟ್, ವಿಚ್ ಎವರ್ ದ ವೇ. ಅರ್ಜುನ ನೋಡಿ, ಇಲ್ಲಿ ಈ ಪದ್ಯದಲ್ಲಿ ತೇಜ ಕ್ಷಮಾ ಧೃತಿ ಶೌಚ ಮದ್ರೋಹ ನಾಶಿಮಾನಿತ ಭವಂತಿ ಸಂಪದಂ ದೈವೇ ಮವಿಜಾತಸ್ಯ ಭಾರತ. ಭಾರತ ಅಂದ್ರೇನು? ನಮ್ಮ ದೇಶದ ಹೆಸರು ಭಾರತ. ಯಾಕೆ ಭಾರತ? ಭಾರತ ಅಂದ್ರೇನು ಯಾರಾದ್ರೂ ಹೇಳ್ತೀರಾ? ಭಾವದಲ್ಲಿ ಚಲಿಸುವ ಜನರ ಗುಂಪು ಎಲ್ಲಿದೆಯೋ ಅದೇ ಭಾರತ. ಭಾವದಲ್ಲಿ ಚಲಿಸುವಂತಹ ತೇಜಸ್ಸು, ಕ್ಷಮಾಗುಣ, ಧೃತಿ, ಶುಚಿತ್ವ, ದ್ರೋಹ ಮಾಡದೇ ಇರೋದು, ಕ್ರೋಧ ಮಾಡ್ಕೊಳ್ದೇ ಇರೋದು, ಸಂಪೂರ್ಣವಾಗಿ ಜ್ಞಾನವನ್ನು ಹೊಂದಿರುವುದು, ಇವೆಲ್ಲ ವಸ್ತುವಲ್ಲ, ಪರ್ಸನಾಲಿಟಿ. ಹಾಗಾಗಿ ಈ ಶ್ಲೋಕದಲ್ಲಿ ವ್ಯಾಸರು ಹೆಂಗ್ ಬರೆದಿದ್ದಾರೆ? ಭವಂತಿ ಸಂಪದಂ ದೈವಿ ಅಭಿಜಾತಸ್ಯ ಭಾರತ. ಹೇ ಭಾರತವೇ ಅಂದ್ರೆ ಇಲ್ಲಿ ನಾವು ಕಾಂಟೆಕ್ಸ್ಟ್ ತಗೊಂಡ್ರೆ ಭಾರತ ಅಂದ್ರೆ ಅರ್ಜುನ ಅಂತಾನೆ. ಆದರೆ ಈ ಪದ್ಯದ ಪ್ರಯೋಗದಲ್ಲಿ ಭಾರತ ಅಂತ ಹೇಳೋದು ಕೇವಲ ಅರ್ಜುನ ಒಬ್ಬನಿಗಲ್ಲ, ನಮಗೆಲ್ಲರಿಗೂ. ಅಂದರೆ ಭಾವದಿಂದ ಯಾರು ಚಲಿಸುತ್ತಿದ್ದಾರೆ, ಭಾವಗಳನ್ನೇ ಪ್ರಧಾನವಾಗಿ ಹಿಡಿದು ಯಾರು ಜೀವನ ಮಾಡುತ್ತಿದ್ದಾರೆ, ಅವರಿಗೆಲ್ಲ ಹೇಳ್ತಾ ಇರೋದು ಕೃಷ್ಣನ ಮುಖಾಂತರ ವ್ಯಾಸರು ಕಾಣ್ವ ಮಹರ್ಷಿಗಳು ಹೇಳಿದ್ದನ್ನ ಹೇಳ್ತಾ ಇದ್ದಾರೆ. ನೋಡಿ, ಕಾಣ್ವ ಮಹರ್ಷಿಗಳು, ಅದರಿಂದ ವಾಲಕಿಲ್ಯರು, ಅದರಿಂದ ವ್ಯಾಸರು, ವ್ಯಾಸರಿಂದ ಕೃಷ್ಣ,
ಕೃಷ್ಣನಿಂದ ಅರ್ಜುನ. ಆದರೆ ಈ ಪದ್ಯದಲ್ಲಿ ಅರ್ಜುನ ಅಂತ ಹೇಳ್ತಾ ಇಲ್ಲ, ದೈವೇ ಅಭಿಜಾತಸ್ಯ ಭಾರತ ಅಂದ್ರೆ ನಮಗೆಲ್ಲ ಹೇಳ್ತಾ ಇದ್ದಾರೆ. ಆ ಥರನೂ ಅರ್ಥ. ತೇಜಸ್ಸು, ಕ್ಷಮೆ, ಧೃತಿ, ಶೌಚ, ಕ್ರೋಧವಿಲ್ಲದ್ದು, ಮಾನ್ಯತೆ, ದ್ರೋಹ ಬಗೆಯದಲ್ಲೇ ಇರುವಂಥದ್ದು, ಇವೆಲ್ಲ ದೈವಿಕ ಸಂಪತ್ತುಗಳು. ಇದು ದೈವೀ ಅಭಿಜಾತಸ್ಯ ಭಾರತ. ಎಂತ ಸುಂದರ. ಇದು ನಾವು ಅರ್ಥ ಮಾಡ್ಕೊಳ್ಳೋಣ. ಸಾಧನೆ ಮಾಡಬೇಕಾದ್ರೆ ಅತಿರೇಕ ಬೇಡ. ಅವಶ್ಯವಾಗಿದ್ದು ನಾನು ಈಗಲೂ ವ್ಯಾಸರು ಹೇಳಿದ್ದನ್ನ ನಾನು ಮತ್ತೆ ಹೇಳ್ತಾ ಇದ್ದೇನೆ. ಅನಾವಶ್ಯಕವಾಗಿರುವುದಕ್ಕೆ ತಲೆ ಕೆಡಿಸ್ಕೋಬೇಡಿ. ಅದನ್ನ ದಯವಿಟ್ಟು ಕೊಟ್ಬಿಡಿ, ಬಿಟ್ಬಿಡಿ. ಪುನಃ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಯಾವುದು ನಮ್ಮ ಗುರಿಯನ್ನು ತಲುಪಲಿಕ್ಕೆ ಅಡ್ಡಿ ಮಾಡ್ತಾ ಇದೆ ಅದನ್ನ ಬಿಟ್ಬಿಡಿ. ಅಷ್ಟೇ ವೇದ ಹೇಳುತ್ತಿರುವ ದಾನದ ಮಹತ್ವ. ಕರ್ಣ ನಮಗೆ ಆದರ್ಶನಲ್ಲ. ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ವೇದ ಪ್ರಕಾರ ಕರ್ಣ ವೇದ ಪ್ರಕಾರದಲ್ಲಿ ಜೀವಿಸಿದ್ದರೆ ಗೆಲುವು ಅವರದಾಗ್ತಿತ್ತು. ಯಾಕೆ ಅವರೆಲ್ಲ ಸೋತರು? ಪಂಚ ಪಾಂಡವರು ಬಿಟ್ಟು ಎಲ್ಲರೂ ಯಾಕೆ ಸೋತೋದ್ರು, ಮರಣ ಹೊಂದಿದ್ರು ಅಂತಂದ್ರೆ ವೇದ ಪ್ರಕಾರದಲ್ಲಿ ಇತ್ತಿಲ್ಲ. ಮೇಲ್ನೋಟಕ್ಕೆ ನಮ್ಮ ಬುದ್ಧಿಗೆ ಕಾಣಿಸಬಹುದು ಹಾಗೆ ಹೀಗೆ ಅಂತ, ಅದು ನಮ್ಮ ಭಾವ. ಆದರೆ ಆಳದಲ್ಲಿ ನೋಡಿದಾಗ ವಿಚಾರವೇ ಬೇರೆ ಇರ್ತದೆ ಅಂತ ಹೇಳ್ತಾ, ಯಾವುದೇ ಒಂದು ಹುಚ್ಚು ಸಾಹಸಕ್ಕೆ ಹೋಗದಲೆ, ಅಂದರೆ ದಾನ ಆಗಲಿ ಧರ್ಮ ಆಗಲಿ ಯಾವುದೂ ಕೂಡ ಮಿತಿ ಮೀರದೆ, ಮತ್ತೊಬ್ಬರಿಗೆ ತೊಂದರೆ ಆಗದಂತೆ, ಮತ್ತೊಂದು ಆತ್ಮಕ್ಕೆ ತೃಪ್ತಿಯಾಗುವಂತೆ, ಕರ್ತವ್ಯಗಳನ್ನು ಮೀರದಂತೆ ಆ ಒಂದು ಪರಿಧಿಯಲ್ಲೇ ನಮ್ಮ ಸಾಧನೆಯನ್ನು ಮಾಡಿಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಯಾರಿಗೂ ಪ್ರಶ್ನೆ ಇಲ್ಲ ಅಂತಂದ್ರೆ ಆಂ ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಸ್ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಆಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನಾದಿವ ಬೃಹತ ಪರ್ವತಾದ ಸರಸ್ವತಿ ಯಜತಾ ಗಂಧು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.